ಸೊ ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ವಿಷಯವಾಗಿ ನಿಮ್ಮೆಲ್ಲರ ಮುಂದೆ ಬಂದಿದ್ದೀವಿ. ನನ್ನ ಹೆಸರು ನಾಗೇಶ್ ವಿ ಪ್ರಜಾಕಿಯ, ನನ್ನ ಜೊತೆ ದಿನೇಶ್ ಪ್ರಜಾಕಿಯ ಇದ್ದಾರೆ. ಇವರು ತುಮಕೂರು ಗ್ರಾಮಾಂತರ ಜಿಲ್ಲೆಯಲ್ಲಿ MLA ಆಗಿದ್ರು. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಲಾಯರ್ ಜಗದೀಶ್, ನಿಮಗೆಲ್ಲ ಗೊತ್ತೇ ಇದೆ, ಬಿಗ್ ಬಾಸ್ ಅಲ್ಲಿ ಕಾಂಟ್ರವರ್ಸಿ ಆಗಿ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. ಜಗದೀಶ್, ನಿಮ್ಗೊಂದೆರಡು ಪ್ರಶ್ನೆ ನಮಗೆ. ಜಗದೀಶ್ ಕೇಳಿಸ್ಕೊಳ್ಳಿ, ಲಾಯರ್ ಜಗದೀಶ್ ನೋಡಿ ಸ್ನೇಹಿತರೆ, ಅವರು ಉಪೇಂದ್ರ ಬಗ್ಗೆ ಒಂದೆರಡು ಮಾತಾಡಿದ್ರು, ಪ್ರಜಾಕಿಯ ಬಗ್ಗೆ. ಸೊ ಇದನ್ನೆಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರೋದು ನೋಡೇ ಇರ್ತೀರಾ. ಜಗದೀಶ್ ಪ್ರಶ್ನೆಗಳು, ಬಡವ್ರ ಮಕ್ಕಳನ್ನ ನಿಲ್ಸ್ಬಿಟ್ಟು ಅವರು ಸದಾಶಿವನಗರದಲ್ಲಿ ಮನೆ ಮಾಡ್ಕೊಂಡ್ರು ಅಂತ. ಜಗದೀಶ್, ಫಸ್ಟು ನಿಮ್ಗೆ ಪ್ರಜಾಕಿ ಅಂದ್ರೆ ಏನು ತಿಳ್ಕೊಂಡಿದ್ದೀರಾ? ಒಂದು ಆ್ಯಪ್ ಇದೆ, ಆಪ್ನ ಓದಿದ್ದೀರಾ? ಅವರು ಉಪೇಂದ್ರ ಅವರು ಪ್ರಜಾಕಿಯ ಬಗ್ಗೆ ಕೊಟ್ಟರು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ, ವಿಜಯ್ ಕರ್ನಾಟಕದಲ್ಲಿ, ಈ ತರ ಸುಮಾರು ಎಲ್ಲ ಖಾಸಗಿ ನ್ಯೂಸ್ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅವ್ರದ್ದು ಪೂರ್ತಿ ವಿಡಿಯೋ ನೋಡಿದ್ದೀರಾ? ಅವರು ಮಾತಾಡ್ತಾ ಇರೋದೇ ಪ್ರಜಾಕೀಯದಲ್ಲಿ, ಪ್ರಜೆಗಳೇ ನೀವುಗಳು, ಇದು ನಿಮ್ದೇ, ಏನೋ ಕರ್ನಾಟಕನೂ ನಿಮ್ದೇ, ಭಾರತನೂ ನಿಮ್ದೇ. ಇಲ್ಲಿ ನೀವು ಎಷ್ಟೋ ಆಸ್ತಿ, ಕೋಟ್ಯಾಂತರ ಸಾವಿರಾರು ಕೋಟಿ ಆಸ್ತಿ ಇದೆ, ಎಲ್ಲ ನಿಮ್ದೇ ಅಂತ ಎಚ್ಚರಿಸಿದ್ದೆ ಅವರು ಮೊದಲನೇದು. ಇದಕ್ಕಿಂತ ಬಡವ್ರ ಬಗ್ಗೆ ಆಗಲಿ, ಪ್ರಜೆಗಳ ಬಗ್ಗೆ ಆಗಲಿ, ಇದಕ್ಕಿಂತ ಜನಗಳ ಬಗ್ಗೆ ಮಾತಾಡೋರು ನಾನು ಯಾರನ್ನೂ ನೋಡೇ ಇಲ್ಲ ಇದುವರೆಗೂ. ಬೇರೆ ಯಾವುದೇ ಪಕ್ಷದವರಾಗ್ರಿ ಬಡವ್ರಿಗೆ ಏನು ಮಾಡಿಕೊಟ್ಟವ್ರೆ ನೀವು ದಯವಿಟ್ಟು ತಿಳಿಸ್ಬೇಕು ಒಂದು. ಆಮೇಲೆ ಉಪೇಂದ್ರ ಅವರು ಏನು ಮಾಡಿಕೊಟ್ಟಿದ್ದಾರೆ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಂದೊಂದು ಪ್ರಶ್ನೆ, ಉಪೇಂದ್ರ ಅವರು ಮಾಡಿಕೊಟ್ಟಿರೋ ಅಷ್ಟು ಒಂದು ಪಕ್ಷ ಬಡವ್ರಿಗೆ ಯಾವುದಾದ್ರೂ ಪಕ್ಷದಲ್ಲಿ ನೀವು ಟಿಕೆಟ್ ಕೊಡ್ಸೋಕ್ಕಾಗುತ್ತೇನ್ರಿ? ಒಬ್ಬ ಆಟೋ ಡ್ರೈವರ್ಗೆ, ಯಾರಾದರೂ ಈ ಥರ ಒಬ್ಬ ಬಡ ಕಾರ್ಮಿಕನಿಗೆ ಒಂದು MLA ಸೀಟ್ ಕೊಡೋಕ್ಕಾಗತ್ತೇನ್ರಿ? ನೀವು ಬೇರೆ ಪಕ್ಷದಲ್ಲಿ ಕೊಡ್ಸೋಕ್ಕಾಗತ್ತೇನ್ರಿ? ಅವರೊಂದು ಪಕ್ಷ ನಮಗೋಸ್ಕರ, ಜನಗಳಿಗೋಸ್ಕರ ಮಾಡಿ, ನೋಡ್ರಪ್ಪ ಇಲ್ಲಿ ನೀವೇ ನಿಂತ್ಕೊಳ್ಳಿ, ಇಲ್ಲಿ ನೀವೇ ಪ್ರತಿಯೊಬ್ಬ ಪ್ರಜೆನೂ ನಾಯಕನೇ, ನೀವು ಕಾರ್ಮಿಕರಾಗಿ ಬಂದು ಸಂಬಳ ಕೆಲಸ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಆ ಥರ ನೀವು ಕೆಲಸ ಮಾಡಿಸ್ಕೊಳ್ಳಿ, ನೀವು ರಾಜರಪ್ಪ ಅಂತ ಮೊದಲನೇ ನಿಜವಾದ ಪ್ರಜಾಪ್ರಭುತ್ವದ ವಿಷಯ ತಿಳಿಸಿದ್ದೆ ನಮ್ಮಂತ ಇವರಂತ ಸಾವಿರಾರು ಜನ ಬಡವರಿಗೆ ತಿಳಿಸಿದ್ದೆ ಇವರು ಉಪೇಂದ್ರ ಅವರು. ಇದಕ್ಕಿಂತ ಜನಗಳ ಬಗ್ಗೆ ಕಾಳಜಿ ಇನ್ನೇನ್ರಿ ಬೇಕು? ಈ ಥರದ್ದೊಂದು ಒಳ್ಳೆ ಬುದ್ಧಿ ಇರುವಂತ, ಒಳ್ಳೆ ವಿಚಾರವಂತ, ಒಳ್ಳೆ ಜನಗಳಿಗೋಸ್ಕರ ಏನಾದ್ರೂ ಮಾಡಬೇಕು ಅನ್ನೋ ಫಿಲಿಂ ಲ್ಯಾಂಡ್ಗೆ ಬಂದಿದ್ದೀನಿ ಅಂತ ಹೇಳೋ ಅಂತ ಒಬ್ಬ ಇಂಥ ಮಹಾನ್ ಧೀಮಂತ ವ್ಯಕ್ತಿ ನಮ್ಗೆ ಸಿಕ್ಕಿರೋದೇ ನಮ್ಮ ಕರ್ನಾಟಕದ ಒಬ್ಬ ದೊಡ್ಡ ಪುಣ್ಯ. ಇಂಥದ್ರಲ್ಲಿ ಉಪೇಂದ್ರ ಅವರು ಮತ್ತೆ ಉಪೇಂದ್ರ ಅವ್ರ ಹೆಂಡತಿ ಇಬ್ರು ಫಿಲಿಂ ಲ್ಯಾಂಡ್ ಅಲ್ಲಿ ಇದ್ದಾರ್ರಿ. ಅವ್ರೊಂದು ಫಿಲಿಂ ನಾಡಿದ್ರೆ ಕೋಟಿಗಳು ಬರ್ತವೆ. ಸದಾಶಿವನಗರದಲ್ಲಿ ಏನೋ ಎಲ್ ಬೇಕಾದ್ರೂ ಮನೆ ತಗೊಂಬೋದು. ಅವ್ರಿಗೆ ಅಷ್ಟು ದುಡ್ಡು ಅವ್ರು ಸಂಪಾದನೆ ಮಾಡ್ಕೊಂತವ್ರು ತಗೋತಾ ಇದಾರೆ. ಬಟ್ ಬಡವರಿಗೆ ಅದಕ್ಕಿಂತ ಜಾಸ್ತಿ ನಿಮ್ದು ಆಸ್ತಿಯಲ್ಲಿ ಇದೆಯಪ್ಪ, ನೋಡಿ ನೀವು ಬದಲಾವಣೆ ಮಾಡ್ಕೊಳ್ಳಿ, ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿದ್ದು ಮೊದಲನೇ ವ್ಯಕ್ತಿ ಉಪೇಂದ್ರ ರೀ. ಕೆಲವೊಂದು ಕ್ವಶನ್ ಮಾಡಿದೀವಿ ಸರ್, ಸೊ ಕ್ಲಾರಿಟಿ ಕೊಟ್ಬಿಡಿ. ಸೊ ಕಾಂಟ್ರವರ್ಸಿ ಮಹಾ ಏನ್ರಿ, ಏನ್ ನಿಮ್ ಬಿಗ್ ಬಾಸ್ ಅಲ್ಲಿ ಜಗಳ ಮಾಡ್ಕೊಂಡ್ ಬಂದ್ರಲ್ಲ, ಈ ಕಾಂಟ್ರವರ್ಸಿ ಬಗ್ಗೆ ಬಂದು ಬಿಗ್ ಬಾಸ್ ಅಲ್ಲಿ ನಿಮಗೆ ಪ್ರಶ್ನೆ ಮಾಡ್ಬೇಕಿತ್ತಾ? ಈ ಕಾಂಟ್ರವರ್ಸಿ ಬಗ್ಗೆ ಮಾತಾಡ್ಬೇಕಿತ್ತಾ? ಅವರು ಯಾವುದೇ ಕಾಂಟ್ರವರ್ಸಿಗೆ ಒಂದೇ ಸೊಲ್ಯೂಷನ್, ನೀವು ಪ್ರಜ್ಞಾವಂತರಾಗ್ರಪ್ಪ, ನೀವು ವಿಚಾರವಂತರಾಗ್ರಪ್ಪ ಅಂತ ಹೇಳ್ತಾ ಇರೋದ್ರಿ. ನಾವು ಪ್ರಜ್ಞಾವಂತರು, ವಿಚಾರವಂತರಾಗ್ಬಿಟ್ಟು ನಮ್ ಕೈಲಿ ಅಧಿಕಾರ ತಗೊಂಡ್ರೆ ಹೋರಾಟ ಮಾಡೋ ಅವಶ್ಯಕತೆ ಏನ್ರಿ ಇರುತ್ತೆ? ಯಾವನೋ ಕಾಂಟ್ರವರ್ಸಿ ಮಾಡೋ ಅವಶ್ಯಕತೆ ಎಲ್ರಿ ಇರುತ್ತೆ? ಅವರು ಎಲ್ಲ ನಮ್ಮ ವ್ಯವಸ್ಥೆಗೆ ಫುಲ್ ಸ್ಟಾಪು. ಇಂಥ ಕಾಂಟ್ರವರ್ಸಿಗಳು, ಹೋರಾಟಗಳು, ಕಿತ್ತಾಡೋದು, ಜಾತಿ ಧರ್ಮ, ಅಣ್ಣನ್ಗೆ ಜೈ, ಇಂಥದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿರೋದೇನೆ ಪ್ರಜಾಕೀಯ. ಫಸ್ಟ್ ಇದನ್ನ ತಿಳ್ಕೊಡ್ರಿ ಜಗದೀಶ್. ಜಗದೀಶ್, ಕರೆಕ್ಟಾಗಿ ತಿಳ್ಕೊಡ್ರಿ ನೀವು. ಸೊ ಅದಕ್ಕೋಸ್ಕರ ಆಮೇಲೆ ಇನ್ನೊಂದು, ಬಡವ್ರ ಮಕ್ಕಳಿಗೆ ಅವರು ಏನ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಎಲೆಕ್ಷನ್ ನಿಲ್ಸ್ಬಿಟ್ಟು ಏನ್ ಮಾಡ್ಕೊಡ್ರಿ ಅವರು? ಸ್ವಾಭಿಮಾನದಿಂದ ನನಗೆ ಒಳ್ಳೆ ಪ್ರಪಂಚ, ಒಳ್ಳೆ ವ್ಯವಸ್ಥೆ ಬೇಕು ಅಂತ ಪ್ರತಿಯೊಬ್ಬ ಬಡವನಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲು ಇದನ್ನ ತಿಳ್ಕೊಳ್ರಿ ನೀವು ರೀ ಜಗದೀಶ್. ಎಲೆಕ್ಷನ್ಗೆ ಉಪೇಂದ್ರ ಅವರು ಬಾರಪ್ಪ ನೀನ್ ನಿತ್ಕೊ ಅಂತ ಯಾರು ಕರೆದಿಲ್ಲ. ಇಲ್ಲಿ ಜನಗಳೇ ನೀನ್ ನಿತ್ಕೋ ಹೋಗಪ್ಪ ಅಂತ ಸಹಿ ಸಂಗ್ರಹಣೆ ಮಾಡಿ ಕಳ್ಸಿರೋದು. ಉಪೇಂದ್ರದ ಏನಿಲ್ಲ ನೋಡಿ, ಈ ತರ ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ನೋಡಿ, ಈ ತರ ಹಿಡ್ಕೊಂಡು ಜನಗಳ ಹತ್ರ ಹೋದ್ರಿ ನೋಡಿ, 9 ಪಾಯಿಂಟ್ ಓದ್ಕೊಳ್ಳಿ ಸರ್, ಈ 9 ಪಾಯಿಂಟ್ ನಿಮ್ಗೆ ಅರ್ಥ ಆದ್ರೆ ಈ 9 ಪಾಯಿಂಟ್ ತರ ಅಗ್ರಿಮೆಂಟ್ ಮಾಡಿಸ್ಕೊಂಡು ಒಬ್ಬ ಕಾರ್ಮಿಕನಾಗಿ ಕೆಲಸ ಕೊಡಿ ಅಂತ ಪ್ರತಿಯೊಬ್ರು ಕೇಳಿ ಆ ಜನಗಳು ಶಿಫಾರಸ್ ಮಾಡಿದ್ಮೇಲೆ ಅವರು ಉಪೇಂದ್ರ ಅವರು ನೋಡಿ ಇದೆಲ್ಲ ಶಿಫಾರಸ್ ಮಾಡಿರೋದು. ಆವಾಗ ಉಪೇಂದ್ರ ಅವರು ಬಿ ಫಾರ್ಮ್ ಕೊಡ್ತಾರೆ.
ಉಪೇಂದ್ರದು ಡಿಸಿಷನ್ ಏನೂ ಇಲ್ಲ ಇಲ್ಲಿ. ಎಲ್ಲ ಇಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ಇಲ್ಲಿ ಪ್ರಜೆಗಳೇ ಹೈಕಮಾಂಡ್. ಡೆಲ್ಲಿಯಲ್ಲಿ ಯಾರು ಹೈಕಮಾಂಡ್ ಇಲ್ಲ ಇಲ್ಲಿ. ರೇ ಜಗದೀಶ್, ಫಸ್ಟ್ ನೀವು ಇದನ್ನ ತಿಳ್ಕೊಳ್ಳಿ. ಫಸ್ಟ್ ಪ್ರಜಾಕೀಯ ಅಂದ್ರೇನು, ರಾಜಕೀಯ ಅಂತಂದ್ರೇನು. ರಾಜಕೀಯ ಅಂತಂದ್ರೆ ರಾಜರು ಅವ್ರು ಆಗ್ತಾರೆ, ಯಾರು MLA MP ಗಳು ರಾಜರಾಗ್ಬಿಡ್ತಾರೆ, ಪ್ರಜೆಗಳೆಲ್ಲ ಗುಲಾಮರಾಗಿರ್ತಾರೆ. ಆದ್ರೆ ಪ್ರಜಾಕೀಯದಲ್ಲಿ ಹಂಗಲ್ಲ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ. MLA MP ಗಳು ಇಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡ್ಬೇಕು. ಫಸ್ಟ್ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಮಾತಾಡ್ರಿ. ರೇ ಜಗದೀಶ್, ರೇ ಲಾಯರ್ ಜಗದೀಶ್, ಏನ್ರಿ ಲಾ ಓದಿದ್ದೀರಾ ನೀವು? ನಿಜವಾಗ್ಲೂ ಲಾ ಓದಿದ್ರೆ ಫಸ್ಟ್ ಈ 9 ಪಾಯಿಂಟ್ ನ ತಿಳ್ಕೊಂಡು ಒಂದ್ ಪ್ರಜಾಕೀಯ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನೀಟಾಗಿ ನೋಡ್ಬಿಟ್ಟು ಆಮೇಲೆ ಮಾತಾಡ್ರಿ ಜಗದೀಶ್. ಇದನ್ನ ನೀವು ತಿಳ್ಕೊಳ್ಳಿ ಫಸ್ಟ್. ನೋಡಿ ಇವರು ಏನ್ ಕೆಲಸ ಮಾಡಿದ್ದಾರೆ ಫಸ್ಟ್ ಇವ್ರನ್ನ ಕೇಳಿ. ಒಂದು ಎಕ್ಸಾಂಪಲ್ ನೋಡಿ, ಇವರು 2023 MLA ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ರು. ತುಮಕೂರು ಗ್ರಾಮಾಂತರ, ಗೂಗಲ್ ಅಲ್ಲಿ ಹೊಡೆದ್ ನೋಡ್ರಿ, ತುಮಕೂರು ಗ್ರಾಮಾಂತರ 2023ನೇ ಇಸ್ವಿಯಲ್ಲಿ ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ ದಿನೇಶ್ ಅಂತ ಒಬ್ರು ನಿಂತಿದ್ರು ನೋಡಿ. ಇವ್ರ ಫೋಟೋನು ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಆ ತರ ಪ್ರತಿಯೊಬ್ಬ ಪ್ರಜಾಕೀಯ ಕಂಟೆಂಟ್ಸ್ ಚೆಕ್ ಮಾಡ್ಕೊಳ್ಳಿ. ಯಶವಂತಪುರ ಕ್ಷೇತ್ರದಲ್ಲಿ ಒಬ್ಬ ಆಟೋ ಡ್ರೈವರ್ ನಿಂತಿದ್ರು. ಇನ್ನೊಂದು ನೆಲಮಂಗಲ ಕ್ಷೇತ್ರದಲ್ಲಿ ಒಬ್ಬ ಕುರುಡ ನಿಂತಿದ್ದ, ಕಣ್ ಕಾಣಿಸಲ್ಲ. ಯಾರ್ಗನ ಕುರುಡನ್ಗೆ ನೀವ್ ಯಾರ್ಗನ ಟಿಕೆಟ್ ಕೊಡ್ಸಕ್ ಆಗತ್ತೇನ್ರಿ? ಬೇರೆ ಪಕ್ಷದಲ್ಲಿ ಒಬ್ಬ ಬಡವನ ಪಕ್ಷದಲ್ಲಿ ಬೇರೆ ಪಕ್ಷದಲ್ಲಿ ನೀವು ಟಿಕೆಟ್ ಕೊಡ್ಸಕ್ ಆಗತ್ತೇನ್ರಿ? ನೀವು ಅಲ್ಲಿ ಸೂಟ್ ಕೇಸ್ ಕೊಟ್ರೇನೆ ಟಿಕೆಟ್ ಕೊಡೋದು. ಇದೆಲ್ಲ ನಿಮಗ್ ಗೊತ್ತಿದ್ರು ಮೂರ್ಖರ ತರ ಮಾತಾಡ್ತಿರಲ್ರಿ ಜಗದೀಶ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮೂರನೇದು, ಸದಾಶಿವನಗರದ ಆಯ್ತು, ಯಾರಾದ್ರೂ ಹೊಡೆದ್ರೆ ನನಗೆ ಕಾಲ್ ಮಾಡ್ತಾರೆ. ಯಾರಾದ್ರೂ ಹೊಡೆದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ ಅಂದ್ರೆ ಯಾರು ಹೊಡೆದಿದ್ದಾರೆ, ಯಾರು ಹೊಡೆದ್ಬಿಟ್ಟು ನನಗೆ ಕಾಪಾಡಿ ಅಂತ ನಿಮ್ಗೆ ಪ್ರಜಾಕೀಯದವ್ರು ಯಾರು ಕಾಲ್ ಮಾಡಿದ್ದಾರೆ, ದಯವಿಟ್ಟು ನಾನು ನಂಬರ್ ಕೊಡ್ತೀನಿ, ಡಿಸ್ಪ್ಲೇಲಿ ಹಾಕ್ತೀನಿ ನನ್ನ ನಂಬರ್ನ. ಆ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ತಿಳಿಸಿ ಜಗದೀಶ್. ಯಾರಾದ್ರೂ ಪ್ರಜಾಕೀಯದವರು ನಿಮ್ಗೆ ಕಾಲ್ ಮಾಡ್ಬಿಟ್ಟು ಅಣ್ಣ ನನ್ಗೆ ಹೊಡೆದ್ಬಿಟ್ರು, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ ಏನೋ ನಿಮ್ಗೆ ಕಾಲ್ ಮಾಡಿರ್ಬೋದು. ಏನೋ ಲಾಯರು ನೀವು, ಏನೋ ಲಾ ಬಗ್ಗೆ ಏನಾದ್ರೂ ಮಾತಾಡಿ ಆ ಲಾ ಪ್ರಕಾರ ಹೆಂಗ್ ಹೋಗ್ಬೋದು ಅಂದ್ರೆ ಲೀಗಲ್ ಆಗಿ ಹೆಂಗ್ ಹೋಗ್ಬೇಕು ಅಂತ ಕೇಳಿರೋದಕ್ಕೆ ಒಂದು ಪ್ರಶ್ನೆ, ಒಂದು ಫೋನ್ ಮಾಡಿರ್ಬೋದು ಬಿಟ್ರೆ ಹೆಲ್ಪ್ ಕೇಳಕ್ಕಂತೂ ಖಂಡಿತ ಮಾಡಿರಲ್ಲ. ಇದನ್ನ ನೀವು ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡಿ. ನಿಮಗ್ ಬೇಕಾದಂಗೆ ಹೆಂಗಂದ್ರೆ ಹಂಗೆ ಬಿಲ್ಡಪ್ ಕೊಡೋದು, ಏನೋ ಇದ್ ಮಾಡೋ ತರ ಉಲ್ಟಂ ಪಲ್ಟಾ ಮಾಡೋದು, ರಾಜಕೀಯ ತರ ತಿರ್ಗಾ ಮುರ್ಗಾ ಮಾತಾಡೋದು, ಇದನ್ನೆಲ್ಲ ಬಿಟ್ಬಿಡಿ ಜಗದೀಶ್. ನೀವು ಒಬ್ಬ ಲಾಯರ್ ಆಗಿ, ಕಾಮನ್ ಸೆನ್ಸ್ ಇರೋರಾಗಿ, ಪ್ರಪಂಚದ ಬಗ್ಗೆ ಜ್ಞಾನ ಇರೋರಾಗಿ, ಲಾ ಓದಿರೋರಾಗಿ, ಪ್ರಜಾಪ್ರಭುತ್ವದ ಬಗ್ಗೆ ತಿಳಿದಿರೋರಾಗಿ ನೀವೇ ಈ ತರ ಮಾತಾಡಿದ್ರೆ ಪ್ರಜೆಗಳಿಗೆ ಏನಂತ ಸಂದೇಶ ಕೊಡ್ತಾ ಇದ್ದೀರಾ ನೀವು? ಜಗದೀಶ್, ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡಿ. ಲಾಯರು ಅನ್ನೋದು ತರ ನೀವು ಅನ್ಸ್ಕೊಳ್ಳಿ. ಆ ಲಾಯರ್ಗೆ 1000 ಜನ ಬಂದು ಇಂಥ ಒಳ್ಳೆ ಲಾಯರ್ ಬೇಕು ಅನ್ನೋ ತರ ಅನ್ಸ್ಕೊಳ್ಳಿ ಜಗದೀಶ್. ಈ ತರ ಕಾಂಟ್ರವರ್ಸಿಗಳಲ್ಲೇ ಸುಮ್ಮನೆ ನೀವು ಯಾವಾಗ್ಲೂ ಪೋಸ್ಟ್ ಕೊಟ್ಕೊಂಡು ಇರಬೇಡಿ. ಒಂದು ಒಳ್ಳೇದ್ ಮಾಡಿ 4 ಜನಕ್ಕೆ, ಅವಾಗ ನಿಮ್ಮನ್ನು ಹೊಗಳ್ತಾರೆ. ಇದನ್ನ ಬಿಟ್ಬಿಟ್ಟು ನೀವು ಸುಮ್ಮನೆ ಈ ತರ ಎಲ್ಲ ಎಲ್ದಿದ್ದೆಲ್ಲ ಕೆಲ್ಸಕ್ಕೆ ಬಾರ್ದೇ ಇರೋ ಪ್ರಚಾರಗಳೆಲ್ಲ ದಯವಿಟ್ಟು ಹೇಳ್ಬೇಡಿ. ಸೊ ಇದೊಂದು ನಿಮ್ಮ ಹತ್ರ ರಿಕ್ವೆಸ್ಟ್. ನೀವು ಒಬ್ಬ ಲಾಯರು ಅಂತ ಹೇಳ್ಬಿಟ್ಟು ಇಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ನೀವು. ಸೊ ಇನ್ನೊಂದು, ಕುಮಾರಸ್ವಾಮಿ ರಂಗಣ್ಣನ್ ಹೋಲಿಕೆ ಮಾಡ್ತಾರೆ ರೀ. ರಂಗಣ್ಣ ಅವರು ನ್ಯೂಸ್ ಚಾನಲ್, ಅವರು ರಾಜಕೀಯಕ್ಕೆ ಬರಕ್ ಆಗಲ್ಲ ರೀ. ಮತ್ತೆ ಇವರು ಕುಮಾರಸ್ವಾಮಿ ಅವ್ರು ಪ್ರಜಾಕೀಯ ಮಾಡಕ್ ಆಗಲ್ಲ. ಅವರೊಬ್ಬ ರಾಜಕೀಯ ನಾಯಕರುಗಳು. ನಿಮ್ಗೆ ನಾಯಕರುಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿರೋ ಪ್ರಜಾಪ್ರಭುತ್ವದಲ್ಲಿ ಇರೋ ಪ್ರಜೆಗಳೆಲ್ಲ ಗುಲಾಮರಾಗಿ ಮೂರ್ಖರಾಗಿ ಇರ್ಬೇಕಾಯ್ತದೆ. ಅದೇ ಒಬ್ಬ ಕಾರ್ಮಿಕನ ಆಯ್ಕೆ ಮಾಡ್ಕೊಂಡ್ರೆ ಅವನು ನಾವ್ ಹೇಳ್ದಂಗೆ ಕೆಲಸ ಮಾಡೋ ಒಬ್ಬ ಕಾರ್ಮಿಕ ಆಗ್ತಾನೆ. ಇದು ಪ್ರಜಾಕೀಯ. ಅರ್ಥ ಮಾಡ್ಕೊಳ್ಳಿ. ಕಾರ್ಮಿಕ ಆದ್ರೆ ಸಂಬಳ ತಗೊಂಡು ನೀವು ಜನಗಳು ಹೇಳ್ದಂಗೆ ಕೆಲಸ ಮಾಡ್ತಾನೆ. ಅದೇ ನಾಯಕ ಆದ್ರೆ ಅವನ್ಗೆ ಇಷ್ಟ ಬಂದಂಗೆ ಮಾಡ್ಬಿಟ್ಟು ಜನಗಳನ್ನ ಮೂರ್ಖರಾಗಿ ಗುಲಾಮರಾಗಿ ಇರ್ತಾನೆ. ಇಷ್ಟೇ ರಾಜಕೀಯಕ್ಕೂ ಪ್ರಜಾಕೀಯಕ್ಕೂ ಇರೋ ವ್ಯತ್ಯಾಸ. ಸೊ ಜಗದೀಶ್, ನಿಮ್ಗೆ ಏನಾದ್ರೂ ಅನ್ಸಿದ್ರೆ ನೋಡಿ, ನಮ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಡೈರೆಕ್ಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಹೇಳಿ. ಆಮೇಲೆ ಪ್ರಜಾಕೀಯದವರು ಯಾರು ಹೊಡೆದ್ರು ಅಂತ ನಿಮ್ಗೆ ಕಾಲ್ ಮಾಡಿದ್ರು ದಯವಿಟ್ಟು ತಿಳಿಸಿ. ಉಪೇಂದ್ರ ಅವ್ರು ಮೊದ್ಲೇ ಹೇಳಿದ್ದಾರೆ, ನಿಮ್ಗೆ ಇಲ್ಲಿ ಎಲ್ಲ ಎದುರಿಸೋ ಶಕ್ತಿ ದಮ್ಮು ಇದ್ರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರ್ಬೇಡಿ ಅಂತಾನೆ ಹೇಳಿದಾರೆ ಅವರು. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಜಗದೀಶ್, ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ನೀವು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡೈರೆಕ್ಟ್ ಆಗಿ ನಾನು ಮಾತಾಡಿ. ಉಪೇಂದ್ರ ಅವರು ಎಲೆಕ್ಷನ್ ನಿಂತಿರೋರ್ಗೆ ಏನು ಮಾಡ್ಕೊಟ್ಟಿಲ್ಲ ಅಂತ ಕ್ವಶನ್ ಮಾಡೋರೆ. ಉಪೇಂದ್ರ ಅವರು ಯಾಕ್ರಿ ಮಾಡ್ಕೊಡ್ಬೇಕು? ಅವ್ರೇನ್ ಹೇಳ್ತಾರ ಗೊತ್ತೇನು ರೀ? ಬರೀ ಕರ್ನಾಟಕ ಸರ್ಕಾರದಲ್ಲಿ 1 ವರ್ಷಕ್ಕೆ ಬಜೆಟ್ 4 ಲಕ್ಷ ಕೋಟಿ ಇದೆಯಪ್ಪ. ಇದೆಲ್ಲ ನಿಮ್ದೇನಪ್ಪ ದುಡ್ಡು? ಇಷ್ಟೊಂದು ದೊಡ್ಡ ಸಾಹುಕಾರರು ನೀವು ಅಂತ ತಿಳಿಸ್ಕೊಟ್ಟಿದ್ದೆ ಅವರು. ಇಷ್ಟೆಲ್ಲ ಖನಿಜ ಸಂಪತ್ತು, ಭೂ ಸಂಪತ್ತು, ಮತ್ತೆ ಗೌರ್ಮೆಂಟ್ ಆಫೀಸರ್ಸು,
ಗೌರ್ಮೆಂಟ್ ಆಫೀಸ್ಗಳು ಇದೆಲ್ಲ ಪ್ರಜೆಗಳ್ದೇನಪ್ಪ. ಯಾವುದೇ ರಾಜಕೀಯ ನಾಯಕ ಆಗ್ಲಿ ಯಾರೇ ಬಂದ್ಬಿಟ್ಟು ಎಲ್ಲ ತಗೊಂಡ್ಬಂದು ಇಲ್ಲಿ ಏನು ಉದ್ಧಾರ ಮಾಡ್ತಾ ಇಲ್ಲ. ಇದನ್ನೆಲ್ಲ ಪ್ರಜಾಪ್ರಭುತ್ವ ಬಗ್ಗೆ ಇಂಚಿಂಚುನು ಕ್ಲೀನ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ನೀವೇನಾದ್ರೂ ಹೇಳ್ತೀರಾ? ಮಾಡ್ಕೊಡೋ ಅವಶ್ಯಕತೆ ಇಲ್ಲ ಸರ್, ನಮ್ಗೇನು ಬೇಕಾಗಿಲ್ಲ ನಮ್ಗೆ. ಫಸ್ಟ್ ಒನ್ ಅವ್ರು ಮಾಡ್ಕೊಟ್ಟಿರೋದು ಪ್ರಜಾಕೀಯನೇ ಸಾಕು ನಮ್ಗೆ. ಅಯ್ಯೋ ನಮಗ್ ಪ್ರಜಾಕೀಯದಿಂದ ಒಬ್ಬ ಸರ್ವಿಸ್ ಇಂಜಿನಿಯರ್ ಅಥವಾ ಒಬ್ಬ ಸರ್ವಿಸ್ ಪರ್ಸನ್, ಒಬ್ಬ ಆಟೋ ಡ್ರೈವರು, ಒಬ್ಬ ಕುರುಡ, ಮತ್ತೆ ಒಬ್ಬ ರೈತನ ಮಗನ ನಿಂತವ್ನೆ, ಅವರೆಲ್ಲ ಎಲೆಕ್ಷನ್ ನಿಲ್ಲ ತರ ಮಾಡ್ಕೊಟ್ಟವ್ರಲ್ಲ, ಅದೇ ಹೆಚ್ಚು ದೊಡ್ಡದು. ಇದಕ್ಕಿಂತ ದೊಡ್ಡದು ಏನು ಮಾಡೋದ್ ಬೇಡ. ಅವ್ರು ಜನಗಳಿಗೆ ಮಾಡ್ಕೊಟ್ಟಿರೋದು ಬೇರೆ ಯಾರು ಮಾಡಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ ಇಷ್ಟ. ನನ್ನ ಪ್ರಕಾರ ಮಾಡ್ಕೊಟ್ಟವ್ರು ಇದನ್ನೇ ಮಾಡ್ಕೊಟ್ಟಿರೋದು ಸಾಕು ಅವ್ರು. ಹೌದು ಜಗದೀಶ್, ನನ್ನ ಕಡೆಯಿಂದ ನಿಮ್ಗೊಂದು ಪ್ರಶ್ನೆ. ನೀವು ನಿಜವಾಗ್ಲೂ ಪ್ರಾಮಾಣಿಕರಲ್ವಾ? ಲಾಯರ್ ಜಗದೀಶ್ ಅವರೇ, ನೀವು ನಿಜವಾಗ್ಲೂ ಪ್ರಾಮಾಣಿಕರ ಆಗಿದ್ರೆ ಬನ್ನಿ ಪ್ರಜಾಕೀಯದಲ್ಲಿ ಸಹಿ ಸಂಗ್ರಹ ಮಾಡಿ ಜನಗಳ ಹತ್ರ ಹೇಳಿ. ನೋಡಿ ಇಲ್ಲಿ 9 ಪಾಯಿಂಟ್ ಬರ್ದಿದ್ದಾವೆ. ಈ 9 ಪಾಯಿಂಟ್ನ ಜನಗಳನ್ನ ತಿಳಿಸಿ, ನಾನು ಇದೇ ತರ ಕೆಲಸ ಮಾಡ್ತೀನಿ, ನಿಮ್ಗೆ ಅಗ್ರಿಮೆಂಟ್ ಬರ್ಕೊಡ್ತೀನಿ, ನಾನೊಬ್ಬ ಕೆಲಸಗಾರ ಕಾರ್ಮಿಕನಾಗಿ ಪ್ರಾಮಾಣಿಕವಾಗಿ ಲೆಕ್ಕ ಕೊಟ್ಟು ಪ್ರತಿಯೊಂದಕ್ಕೂ ನೀವ್ ಹೇಳ್ದಂಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಬನ್ನಿ ಪ್ರಜಾಕೀಯದಲ್ಲಿ ತಗೊಳ್ಳಿ ಟಿಕೆಟ್. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ನೀವು ಪ್ರಜಾಕೀಯದಲ್ಲಿ ಇಷ್ಟ ಇಲ್ಲ ಅಂದ್ರೆ ಇದೇ ಪಾಯಿಂಟ್ಗಳನ್ನ ಇಟ್ಕೊಂಡು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ. ಸೊ ಇದ್ಯಾರೋ ಚಂದನ್ ಗೌಡ ಅಂತ ನಿಂತ್ಕೊಂಡಿದ್ದೀರಿ ಇಂಡಿಪೆಂಡೆಂಟ್ ಆಗಿ, ಅವರು ಇದೇ ತರ ಮಾಡಿದ್ರು. ನಿಂತ್ಕೊಳ್ಳಿ, ನೀವು ನಿಂತ್ಕೊಂಡು ನೀವು ಮಾಡಿ ಆಯ್ತಾ? ಪ್ರಾಮಾಣಿಕತೆ ನಿಮ್ಗೆ ಇದೊಂದು ಪ್ರಶ್ನೆ ನಂದು. ನೀವು ಪ್ರಾಮಾಣಿಕರಾಗಿದ್ರೆ ನಿಮ್ಗೂ ನಿಜವಾಗ್ಲೂ ಈ ಕರ್ನಾಟಕಕ್ಕೆ ನಮ್ ಜನಗಳಿಗೆ ಏನಾದ್ರು ಮಾಡ್ಬೇಕು ಅನ್ನಂಗಿದ್ರೆ ಬನ್ನಿ ಮಾಡಿ ಪ್ರಾಮಾಣಿಕತೆ. ಆದ್ರೆ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೋ ಅವ್ರ ಬಗ್ಗೆ ಈ ತರ ಕೇವಲವಾಗಿ ಮಾತಾಡೋದು ಸರಿ ಇಲ್ಲ. ಸೊ ದಯವಿಟ್ಟು ನೀವು ಬನ್ನಿ, ಇದೊಂದು ಪ್ರಶ್ನೆ ನಿಮ್ಗೆ, ಇದಕ್ಕೆ ಉತ್ತರ ಕೊಡಿ ನಿಮ್ಮ ಕಡೆಯಿಂದ. ನಮಸ್ಕಾರ. ಸೊ ಎಲ್ರಿಗೂ ಸ್ನೇಹಿತರು, ನಿಮ್ಗೆ ಏನಾದ್ರೂ ಇದು ಕರೆಕ್ಟು ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ಈ ವಿಚಾರಗಳನ್ನ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ. ಸೊ ನಮಸ್ಕಾರ. ಜೈ ಪ್ರಜಾಕೀಯ. ಜೈ ಪ್ರಜಾಕೀಯ.